ನಮಸ್ಕಾರ ಪ್ರೀತಿಯ ಕನ್ನಡಿಗರೇ, ಇದು ಪಬ್ಲಿಕ್ ವಾಯ್ಸ್ ಕರ್ನಾಟಕ. ನಾನು ನಾಗೇಂದ್ರ ಕೆಂಪೇಗೌಡ. ಕರ್ನಾಟಕ ರಾಜಕೀಯದಲ್ಲಿ ಮತ್ತೊಂದು ಬಿಸಿ ಬಿಸಿ ಚರ್ಚೆ ಈಗ ಆರಂಭವಾಗಿದೆ. ಜೂನ್ 18ರಂದು ನಡೆಯಲಿರುವಂತಹ ವಿಧಾನ ಪರಿಷತ್ ಚುನಾವಣೆ ಈಗ ರಾಜ್ಯ ರಾಜಕೀಯದ ಕೇಂದ್ರ ಬಿಂದುವಾಗಿದೆ. ಒಟ್ಟು 7 ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದೆ. ಆದರೆ ಆಶ್ಚರ್ಯದ ವಿಚಾರ ಏನಪ್ಪಾ ಅಂತಂದ್ರೆ, ಈ ಒಂದು ಚುನಾವಣೆಯಲ್ಲಿ ಎಲ್ಲರ ಗಮನ ಈ ಒಂದು ಚುನಾವಣೆಯಲ್ಲಿ ಕೇವಲ ಒಂದೇ ಒಂದು ಸ್ಥಾನಕ್ಕಾಗಿ ನೆಟ್ಟಿರುವಂತಹದ್ದು. ಅದೇ 7ನೇ ಸ್ಥಾನ. ಯಾಕೆ ಆ ಸ್ಥಾನ ಕಾಂಗ್ರೆಸ್ಗೆ ಪ್ರತಿಷ್ಠೆ ಪ್ರಶ್ನೆಯಾಗಿದೆ, ಬಿಜೆಪಿಗೆ ರಾಜಕೀಯದ ಅವಕಾಶವಾಗಿದೆ, ಇನ್ನು JDSಗೆ ತನ್ನ ಪ್ರಭಾವವನ್ನ ಸಾಬೀತುಪಡಿಸಿಕೊಳ್ಳುವಂತಹ ಒಂದು ವೇದಿಕೆಯಾಗಿದೆ. ಹಾಗಾದ್ರೆ ನಿಜವಾದ ಲೆಕ್ಕಾಚಾರ ಏನು? ಬನ್ನಿ ಸಂಪೂರ್ಣವಾಗಿ ನಾವು ತಿಳಿದುಕೊಳ್ಳೋಣ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ಅನ್ನ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜನ್ನ ಫಾಲೋ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಈಗ ನೋಡೋಣ, ವಿಧಾನ ಪರಿಷತ್ ಚುನಾವಣೆ ಅಂದ್ರೆ ಏನು. ಮೊದಲಿಗೆ ಈ ಒಂದು ಚುನಾವಣೆ ಅಂದ್ರೆ ಏನು ಅನ್ನೋದನ್ನ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಜನರಿಗೆ ವಿಧಾನಸಭೆ ಚುನಾವಣೆ ಗೊತ್ತು, ಆದರೆ ವಿಧಾನ ಪರಿಷತ್ ಚುನಾವಣೆಯ ಬಗ್ಗೆ ಮಾಹಿತಿ ಇರೋದಿಲ್ಲ ಕೆಲವರಿಗೆ. ಆದರೆ ವಿಧಾನ ಪರಿಷತ್ತು ಚುನಾವಣೆ ಒಂದು ಸ್ವಲ್ಪ ವಿಭಿನ್ನ. ವಿಧಾನ ಸಭೆ ಚುನಾವಣೆ ಬೇರೆ, ವಿಧಾನ ಪರಿಷತ್ತು ಚುನಾವಣೆ ಬೇರೆ ರೀತಿಯಾಗಿರುತ್ತೆ. ಇಲ್ಲಿ ಜನರು ನೇರವಾಗಿ ಓಟ್ ಹಾಕಲ್ಲ, ಮತವನ್ನ ಜನರು ನೇರವಾಗಿ ಓಟ್ ಹಾಕಿ ಎಲೆಕ್ಟ್ ಮಾಡಲ್ಲ, ಮತ ಹಾಕಿ. ವಿಧಾನಸಭೆಯ ಶಾಸಕರು ಮತ ಹಾಕಿ ಪರಿಷತ್ತು ಸದಸ್ಯರನ್ನ ಇಲ್ಲಿ ಆಯ್ಕೆ ಮಾಡ್ತಾರೆ. ಇದನ್ನ ನಾವು ತಿಳಿದುಕೋಬೇಕು. ಇವರು ಜನರಿಂದ ಎಲೆಕ್ಟ್ ಆಗಲ್ಲ, ವಿಧಾನ ಪರಿಷತ್ ಸದಸ್ಯರು. ಈ ಬಾರಿ ಒಟ್ಟು 7 ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದೆ. ಒಬ್ಬ ಅಭ್ಯರ್ಥಿ ಗೆಲ್ಲಬೇಕು ಅಂತ ಅಂದ್ರೆ ಸುಮಾರು 28 ಮತಗಳು ಬೇಕಾಗುತ್ತೆ ಒಬ್ಬ ವ್ಯಕ್ತಿಗೆ. ಇಲ್ಲಿಂದಲೇ ರಾಜಕೀಯದ ಲೆಕ್ಕಾಚಾರ ಈಗ ಆರಂಭವಾಗ್ತಾ ಇದೆ. ಮೊದಲಿಗೆ ನಾವು ಕಾಂಗ್ರೆಸ್ನ ಲೆಕ್ಕಾಚಾರವನ್ನ ಗಮನಿಸೋದಾದರೆ, ಪ್ರಸ್ತುತ ಕಾಂಗ್ರೆಸ್ ಬಳಿ ಈಗ 134 ಶಾಸಕರಿದ್ದಾರೆ. ಈ ಸಂಖ್ಯೆಯ ಆಧಾರದಲ್ಲಿ ಕಾಂಗ್ರೆಸ್ 4 ಅಭ್ಯರ್ಥಿಗಳನ್ನ ಬಹಳ ಸುಲಭವಾಗಿ ಗೆಲ್ಲಿಸಬಹುದು. ಕಾಂಗ್ರೆಸ್ಗೆ 4 ಅಭ್ಯರ್ಥಿಗಳನ್ನ ಗೆಲ್ಲಿಸೋದಕ್ಕೆ ಕಾಂಗ್ರೆಸ್ಗೆ ಏನು ಸಮಸ್ಯೆ ಇಲ್ಲ. 4 ಅಭ್ಯರ್ಥಿಗಳಿಗೆ ಮತಗಳನ್ನ ನೀಡಿದ ನಂತರ, ಅಗತ್ಯವಿರುವ ಮತಗಳನ್ನ ನೀಡಿದ ನಂತರವೂ ಕೂಡ ಕೆಲವು ಮತಗಳು ಕಾಂಗ್ರೆಸ್ ಬಳಿ ಉಳಿಯುತ್ತೆ. ಇಲ್ಲಿಯೇ 5ನೇ ಸ್ಥಾನ ಗೆಲ್ಲುವಂತಹ ಕನಸು ಈಗ ಕಾಂಗ್ರೆಸ್ಗೆ ಆರಂಭವಾಗ್ತದೆ. ಒಂದು ವೇಳೆ ಕಾಂಗ್ರೆಸ್ 5ನೇ ಅಭ್ಯರ್ಥಿಯನ್ನ ಗೆಲ್ಲಿಸಿದರೆ ಅದು ಕೇವಲ ಒಂದು ಸ್ಥಾನ ಅಲ್ಲ, ಅದು ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಮೊದಲ ದೊಡ್ಡ ರಾಜಕೀಯದ ಗೆಲುವಾಗಬಹುದು. 7ನೇ ಸ್ಥಾನ ಅವರಿಗೆ ದಕ್ಕಿದರೆ. ಇನ್ನು ನಾವು ಬಿಜೆಪಿಯ ತಂತ್ರ ಏನು ಅಂತ ನಾವು ನೋಡೋದಾದ್ರೆ, ಬಿಜೆಪಿಯ ಬಳಿ ಒಟ್ಟು 62 ಶಾಸಕರು ಈಗ ಬಿಜೆಪಿ ಹತ್ರ ಇದ್ದಾರೆ. ಅಂದ್ರೆ ಬಿಜೆಪಿ ತನ್ನ 2 ಸ್ಥಾನಗಳನ್ನ ಬಹುತೇಕ ಖಚಿತಪಡಿಸಿಕೊಳ್ಳುವಂತಹ ಸ್ಥಿತಿಯಲ್ಲಿದೆ. ತುಂಬಾ ಈಸಿ 2 ಸ್ಥಾನವನ್ನ ಬಿಜೆಪಿ ಗೆಲ್ಲೋದಕ್ಕೆ. ಆದರೆ ಬಿಜೆಪಿಯ ನಿಜವಾದ ಗುರಿ ಬೇರೆ ಇದೆ. ಕಾಂಗ್ರೆಸ್ಗೆ 5ನೇ ಸ್ಥಾನ ಸಿಗದಂತೆ ತಡೆಯುವಂಥದ್ದು ಬಿಜೆಪಿಯ ನಿಜವಾದ ಗುರಿಯಾಗಿದೆ. ಅದಕ್ಕಾಗಿಯೇ ಬಿಜೆಪಿ ತನ್ನ ಎಲ್ಲಾ ರಾಜಕೀಯ ತಂತ್ರಗಳನ್ನ ಬಳಸ್ತಾ ಇದೆ ಈ ಒಂದು ಚುನಾವಣೆಯಲ್ಲಿ. ಇನ್ನು ಈ ಒಂದು ವಿಧಾನ ಪರಿಷತ್ತು ಚುನಾವಣೆ JDSಗೆ ಯಾಕೆ ಮುಖ್ಯ, ಇದನ್ನು ಕೂಡ ನಾವು ತಿಳಿದುಕೋಬೇಕಾಗುತ್ತೆ. ಇಲ್ಲೇ ಚುನಾವಣೆಯ ನಿಜವಾದ ಕುತೂಹಲ ಆರಂಭವಾಗುವಂಥದ್ದು. ಈಗ JDS ಬಳಿ ಕೇವಲ 18 ಶಾಸಕರಿದ್ದಾರೆ, ಹೆಚ್ಚು ಶಾಸಕರಿಲ್ಲ. JDS ಬಳಿ ಇರೋದು ಕೇವಲ 18 ಶಾಸಕರು. ಆದರೆ ಈ 18 ಮತಗಳು ಇಡೀ ಒಂದು ಚುನಾವಣೆಯ ದಿಕ್ಕನ್ನೇ ಬದಲಾಯಿಸುವಂತಹ ಸಾಮರ್ಥ್ಯವನ್ನ ಹೊಂದಿದೆ. ಆದರೆ ಈ ಒಂದು ಕಾರಣಕ್ಕೋಸ್ಕರ JDS ಅಭ್ಯರ್ಥಿಯ ಮೇಲೆ ಈಗ ಎಲ್ಲರ ಕಣ್ಣು ಕೂಡ ನೆಟ್ಟಿದೆ. ಇನ್ನು ರೆಸಾರ್ಟ್ ರಾಜಕೀಯ ಯಾಕೆ? ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಶಾಸಕರನ್ನ ಬಿಡದಿ ರೆಸಾರ್ಟ್ಗೆ ಕರೆಸಿಕೊಂಡಿರುವಂಥದ್ದು ಸುದ್ದಿಯಾಗಿದೆ. ಇದಕ್ಕೆ ಪ್ರಮುಖ ಕಾರಣ ಏನು ಅಂತಂದ್ರೆ, ಕ್ರಾಸ್ ವೋಟಿಂಗ್ ಆಗುತ್ತೆ ಅನ್ನುವಂತಹ ಭಯದಿಂದ ಎಲ್ಲ ಶಾಸಕರನ್ನು ಕೂಡ ಒಂದು ರೆಸಾರ್ಟ್ನಲ್ಲಿ ಸೇರಿಸಿದ್ದಾರೆ. ಒಂದು ವೇಳೆ ಕೆಲ ಶಾಸಕರು ಪಕ್ಷದ ಅಭ್ಯರ್ಥಿಗೆ ಮತ ಹಾಕದೆ ಬೇರೆ ಅಭ್ಯರ್ಥಿಗೆ ಏನಾದರೂ ಮತ ಹಾಕಿಬಿಟ್ರೆ ಇಡೀ ಲೆಕ್ಕಾಚಾರ ಬದಲಾಗಬಹುದು.
ಈ ಒಂದು ಕಾರಣಕ್ಕಾಗಿ ಎಲ್ಲ ಪಕ್ಷಗಳು ಕೂಡ ತಮ್ಮ ಶಾಸಕರ ಮೇಲೆ ಈಗ ನಿಗಾ ಇಟ್ಟಿರುವಂಥದ್ದು. ಇದಕ್ಕೋಸ್ಕರ ಸ್ಟಾರ್ಟ್ ಆಗಿರೋದು ಈಗ ರೆಸಾರ್ಟ್ ಪೊಲಿಟಿಕ್ಸ್. 7ನೇ ಸ್ಥಾನ ಯಾಕೆ ಇಷ್ಟು ಮಹತ್ವದ್ದು? ಮೊದಲ 6 ಸ್ಥಾನಗಳ ಬಗ್ಗೆ ರಾಜಕೀಯ ವಲಯದಲ್ಲಿ ಹೆಚ್ಚು ಗೊಂದಲ ಇಲ್ಲ, ಕ್ಲಾರಿಟಿ ಇದೆ. ಕಾಂಗ್ರೆಸ್ಗೆ 4 ಸ್ಥಾನಗಳು ಗೆಲುವು ಖಚಿತ, ಹಾಗೆಯೇ ಬಿಜೆಪಿಗೆ 2 ಸ್ಥಾನಗಳು ಖಚಿತ. ಆದರೆ 7ನೇ ಸ್ಥಾನ ಮಾತ್ರ ಇನ್ನೂ ಕೂಡ ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ. ಈ ಒಂದು ಕಾರಣಕ್ಕೆ ಈ ಚುನಾವಣೆ ಇಡೀ ರಾಜ್ಯದ ಗಮನವನ್ನ ಸೆಳೆದಿದೆ. ಇನ್ನು DK-ಶಿಗೆ ಮೊದಲ ಪರೀಕ್ಷೆ ಇದು. ಯಾಕೆ ಮೊದಲ ಪರೀಕ್ಷೆ DK-ಶಿಗೆ? ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡಂತಹ ನಂತರ DK ಶಿವಕುಮಾರ್ ಎದುರಿಸುತ್ತಿರುವಂತಹ ಮೊದಲ ದೊಡ್ಡ ರಾಜಕೀಯ ಪರೀಕ್ಷೆ ಇದಾಗಿದೆ. ಅವರು ಮುಖ್ಯಮಂತ್ರಿ ಆದ್ಮೇಲೆ ಇದೇ ಫಸ್ಟ್ ಎಲೆಕ್ಷನ್ ಅವರು ಎದುರಿಸ್ತಾ ಇರುವಂಥದ್ದು. ಒಂದು ವೇಳೆ ಕಾಂಗ್ರೆಸ್ ತನ್ನ ನಿರೀಕ್ಷೆಗಿಂತ ಉತ್ತಮ ಫಲಿತಾಂಶವನ್ನು ಪಡೆದರೆ ಅದು DK-ಶಿಯ ರಾಜಕೀಯ ನಿರ್ವಹಣೆಯ ಯಶಸ್ಸು ಅಂತ ಪರಿಗಣಿಸಲಾಗುತ್ತೆ ಇದನ್ನ. ಆದರೆ ಫಲಿತಾಂಶ ಏನಾದರೂ ವಿರುದ್ಧವಾಗಿ ಬಂದರೆ ವಿರೋಧ ಪಕ್ಷಗಳು ಇದನ್ನ ದೊಡ್ಡ ರಾಜಕೀಯ ಅಸ್ತ್ರವಾಗಿ ಬಳಸಬಹುದಾಗಿದೆ. ಎರಡೂ ಕೂಡ ಲೆಕ್ಕಾಚಾರ ಇದೆ ಇಲ್ಲಿ. ಇನ್ನು ಜೂನ್ 18ರಂದು ಏನಾಗಬಹುದು? ರಾಜಕೀಯ ಲೆಕ್ಕಾಚಾರ ಒಂದು ರೀತಿ ಹೇಳ್ತಾ ಇದೆ. ಆದರೆ ಚುನಾವಣೆಗಳಲ್ಲಿ ಕೊನೆಯ ಕ್ಷಣದ ಬೆಳವಣಿಗೆಗಳು ಅಚ್ಚರಿ ಫಲಿತಾಂಶಗಳನ್ನ ನೀಡುವಂಥದ್ದು ಹೊಸದೇನಲ್ಲ. ಇದು ನಾವು ಏನು ಕ್ಯಾಲ್ಕುಲೇಷನ್ ಮಾಡಿರ್ತೀವಿ ಅದೇ ಆಗೋದಿಲ್ಲ. ಅಚ್ಚರಿ ಫಲಿತಾಂಶಗಳು ಕೂಡ ಸಿಗಬಹುದಾಗತ್ತೆ. ಇನ್ನು ಕ್ರಾಸ್ ವೋಟಿಂಗ್ ಏನಾದರೂ ಆಗುತ್ತಾ? ಯಾರಾದರೂ ಅಚ್ಚರಿ ನಡೆಯನ್ನ ಇಡುತ್ತಾರ? 7ನೇ ಸ್ಥಾನ ಯಾರ ಪಾಲಾಗುತ್ತೆ? ಇದಕ್ಕೆ ಉತ್ತರ ಜೂನ್ 18ರಂದು ಸಿಗಲಿದೆ. ಇನ್ನು ಸ್ನೇಹಿತರೆ, ಜೂನ್ 18ರ ವಿಧಾನ ಪರಿಷತ್ ಚುನಾವಣೆ ಕೇವಲ 7 ಸ್ಥಾನಗಳ ಚುನಾವಣೆ ಮಾತ್ರ ಅಲ್ಲ, ಇದು ಕರ್ನಾಟಕದ ರಾಜಕೀಯದ ಶಕ್ತಿ ಪರೀಕ್ಷೆಯೂ ಕೂಡ ಆಗಿರುವಂಥದ್ದು. ಇನ್ನು ಕಾಂಗ್ರೆಸ್, ಬಿಜೆಪಿ ಮತ್ತು JDS ನಡುವಿನ ರಾಜಕೀಯ ಕದನವೂ ಕೂಡ ಆಗಿದೆ ಈ ಒಂದು ವಿಧಾನ ಪರಿಷತ್ ಚುನಾವಣೆ. ಮತ್ತು ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಮೊದಲ ದೊಡ್ಡ ಪರೀಕ್ಷೆಯಾಗಿದೆ ಈ ಒಂದು ವಿಧಾನ ಪರಿಷತ್ ಚುನಾವಣೆ. ಇದನ್ನು ಕೂಡ ನಾವು ಗಮನಿಸಬಹುದು. ಇನ್ನು ನಿಮ್ಮ ಪ್ರಕಾರ 7ನೇ ಸ್ಥಾನ ಯಾರಿಗೆ ಸಿಗಬಹುದು? ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಸಹಕಾರ ಇರಲಿ. ಮತ್ತೊಂದು ವಿಚಾರದೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಧನ್ಯವಾದಗಳು.